ಅಸ್ಲಾಂ ವಲೈಕುಮ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್. ಇವತ್ತು ಕೆರೆ ಫ್ರೆಶ್ ಇರೋದು ಇದು ತೊಗೊಂಡು ಬಂದಿದ್ದು, ಕೆರೆಯಿಂದ ಹಿಡ್ಕೊಂಡು ತೊಗೊಂಡು ಬಂದಿರೋದು. ಇವಾಗ ಈ ಸಾಂಬಾರು ಮಾಡ್ತಾಯಿದ್ದೀನಿ. ಇದನ್ನ ಎಲ್ಲ ಕ್ಲೀನ್ ಮಾಡ್ಕೋಬೇಕು. ನೋಡಿ ತುಂಬಾ ಚೆನ್ನಾಗಿದೆ ಇದೆ. ನೋಡಿ ನಾನು ಕ್ಲೀನ್ ಮಾಡೋದಕ್ಕೆ ಬಂದೆ. ಇದು ಏನು ಚೂಪಾಗಿದೆ ಗೊತ್ತಾ, ಅದು ಕ್ಲೀನ್ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ. ಹೆಂಗೋ ಸ್ವಲ್ಪ ಕ್ಲೀನ್ ಮಾಡ್ಕೊಂಡ್ಬಿಟ್ಟೆ. ಅದಾದಮೇಲೆ ನನ್ನ ಹಸ್ಬೆಂಡ್ ಬಂದುಬಿಟ್ಟು ಕ್ಲೀನ್ ಮಾಡಿಕೊಟ್ರು. ಇದನ್ನೆಲ್ಲ ಮೇಲೆ ಇದ್ದ ಏನು ಅದು ಸ್ಕಿನ್ನಲ್ಲಿ ಇರುತ್ತಲ್ಲ ಅದೆಲ್ಲ ತೆಗಿತಾ ಇದ್ದೆ ನಾನು. ಎಷ್ಟು ಶಾರ್ಪಾಗಿದೆ ಇದು ಅಂದರೆ ಹೆಂಗೆ ಚುಚ್ತಾಯಿತ್ತು. ನನಗೆ ಅಷ್ಟು ಕ್ಲೀನ್ ಮಾಡೋದಕ್ಕೆ ಬಂದಿಲ್ಲ. ನಮ್ಮ ಹಸ್ಬೆಂಡ್ ಹೇಳ್ತಾಯಿದ್ರೆ ನಾನೇ ಕ್ಲೀನ್ ಮಾಡಿಕೊಡ್ತೀನಿ ಅಂತ. ಆದರೆ ನಾನು ಕೇಳ್ತಿಲ್ಲ, ನಾನೇ ಮಾಡ್ತೀನಿ ಅಂತ ಮಾಡ್ಕೊಂಡು ನಿಂತ್ಕೊಂಡಿದ್ದೆ. ಇದು ಫಸ್ಟ್ ಟೈಮ್ ನಾನು ಈ ಥರ ಕ್ಲೀನ್ ಮಾಡ್ತಾ ಇರೋದು. ಯಾವತ್ತೂ ಈ ಥರ ಕ್ಲೀನ್ ಮಾಡಿರಲಿಲ್ಲ. ನಾನು ಮಾಡ್ತೀನಿ ಅಂತ ಜೋಶಲ್ಲಿ ನಿಂತ್ಕೊಂಡು ಕ್ಲೀನ್ ಮಾಡ್ತಾಯಿದ್ದೆ. ಅದು ಇದೇನೇ ರೆಕ್ಕೆ ಏನು ಹೇಳೋದು ಅದು ಗೊತ್ತಿಲ್ಲ. ಅದು ಎಷ್ಟು ಶಾರ್ಪಾಗಿತ್ತು, ತುಂಬಾ ಚುಚ್ತಾ ಇತ್ತು. ಅದಾದಮೇಲೆ ನಾನು ಇದು ಏನು ಸೀಸರ್ ತೊಗೊಂಡು ಎಲ್ಲ ಕಟ್ ಮಾಡಿಕೊಂಡೆ. ಅದಾದಮೇಲೆ ಎಲ್ಲ ಈ ಥರ ಕ್ಲೀನ್ ಮಾಡಿಕೊಂಡೆ. ಅದಾದಮೇಲೆ ನಮ್ಮ ಹಸ್ಬೆಂಡ್ ಬಂದು ಎಲ್ಲ ಫಿಶ್ ಇದೇ ಥರ ಕ್ಲೀನ್ ಮಾಡ್ಕೊಂಡು ಎತ್ತಿಟ್ಕೊಂಡಿದ್ದೆ. ನಂತರ ನಮ್ಮ ಹಸ್ಬೆಂಡ್ ಬಂದು ಅದು ಏನೋ ಹೊಟ್ಟೆಗೆಲ್ಲ ಇರುತ್ತಲ್ಲ ಅದೆಲ್ಲ ತೆಗೆದು ಅದು ಕೂಡ ಕ್ಲೀನ್ ಮಾಡಿಕೊಟ್ರು ಅವರು. ನನಗಷ್ಟೇ ಆಗಿದ್ದು ಕ್ಲೀನ್ ಮಾಡೋದಕ್ಕೆ. ಇದೆಲ್ಲ ಕಟ್ ಮಾಡಿಬಿಟ್ಟು ಇಟ್ಟಿದ್ದೆ. ಅವ್ರು ಬಂದು ಮತ್ತೆ ಒಳಗಿದೆಲ್ಲ ತೆಗೆದು ಕ್ಲೀನ್ ಮಾಡಿಕೊಟ್ರು. ಇವ್ರು ಫಿಶ್ ಎಲ್ಲ ಕ್ಲೀನ್ ಕೊಡೋ ಅಷ್ಟೊತ್ತಿಗೆ ನಾನು ಇದು ಮಸಾಲೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ. ನೋಡಿ, ಒಂದು ಹುಳಿ ಟೊಮಾಟೊ 3 ಟೊಮಾಟೊ ಕಟ್ ಮಾಡ್ಕೊಂಡಿದ್ದೀನಿ. ಇದು ಕಾಯಿ, ಈರುಳ್ಳಿ ಮತ್ತು ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಹುಣಸೆ ಹುಳಿ. ಇದು ಮೇನ್ ಹುಣಸೆ ಹುಳಿ ಬೇಕೇ ಬೇಕು. ನಾನು ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ. ಹುಳಿದ್ರೆ ಚೆನ್ನಾಗಿರುತ್ತೆ ಅಂತ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಇವಾಗ ಇದರಲ್ಲಿ ನಾನು ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಜೀರಿಗೆ ಮತ್ತು ಮೆಂತ್ಯ ಕಾಳು ಅದು ಇಷ್ಟು ಹಾಕಿ ಒಂದು ಸತಿ ರುಬ್ಕೊತೀನಿ. ಇದನ್ನು ಸಪ್ರೇಟಾಗಿ ರುಬ್ಕೊತೀನಿ. ಇದೆಲ್ಲ ಒಂದು ಸತಿ ಹಾಕಿ ರುಬ್ಕೊಳ್ತೀನಿ ನಾನು. ಬೆಳ್ಳುಳ್ಳಿ, ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು, ಜೀರಿಗೆ, ಮೆಂತ್ಯ. ನೋಡಿ, ಇವಾಗ ಮೆಂತ್ಯ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿರುತ್ತೆ, ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ನಮ್ಮ ಮನೇಲಿ ಜಾಸ್ತಿ ಈ ಥರನೇ ಮಾಡೋದು. ಜೀರಿಗೆ ಹಾಕ್ಬಿಟ್ಟು ಇದನ್ನು ನುಣ್ಣಗೆ ರುಬ್ಕೊಳ್ತೀನಿ ನಾನು. ನೋಡಿ, ಈ ಥರ ರುಬ್ಕೊಂಡಿದ್ದೀನಿ. ಸಪ್ರೇಟಾಗಿ ಇಟ್ಕೊಳ್ತೀನಿ ಇದನ್ನು. ಇದರಲ್ಲಿ ಇವಾಗ ನಾನು ಕಾಯಿ ಮತ್ತು ಟೊಮೊಟೊ ಹಾಕಿ ರುಬ್ಕೊಳ್ತೀನಿ. ಯಾರೆಲ್ಲ ನನ್ನ ವೀಡಿಯೋ ನೋಡ್ತಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವಂತಹ ಬೆಲ್ ಐಕಾನನ್ನು ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ, ಇದನ್ನು ನಾನು ಸಪ್ರೇಟಾಗಿ ರುಬ್ಕೊಳ್ತೀನಿ. ಯಾರಿಗೆಲ್ಲ ಮೀನು ಸಾರು ಇಷ್ಟ ಅಂತ ಕಮೆಂಟ್ ಮಾಡಿ ತಿಳಿಸಿ. ಈ ಥರ ನುಣ್ಣಗೆ ರುಬ್ಕೊಂಡಿದ್ದೀನಿ. ಇವಾಗ ಒಂದು ಅಗಲವಾದ ಪಾತ್ರೆ ತೊಗೋಬೇಕು. ನಿಮಗೆ ಎಣ್ಣೆ ನೋಡ್ಕೊಂಡು ಎಷ್ಟು ಬೇಕೋ ಅಷ್ಟು ಸೇರಿಸ್ಕೊಳ್ಳಿ. ತುಂಬ ಚೆನ್ನಾಗಿರುತ್ತೆ. ಈ ಥರ ಒಂದು ಸತಿ ಟ್ರೈ ಮಾಡಿ. ತುಂಬ ಟೇಸ್ಟಿಯಾಗಿರುತ್ತೆ ಈ ಮೀನು ಸಾರು. ಹುಳಿ, ಖಾರ ಮತ್ತು ಉಪ್ಪು ಇದ್ದರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಹುಳಿ ಜಾಸ್ತಿ ಇರುತ್ತೆ ಇದರಲ್ಲಿ. ಅಂದರೆ ನಾನು ಸ್ವಲ್ಪ ಹುಳಿ ಜಾಸ್ತಿ ಹಾಕ್ಕೊಂಡಿದ್ದೀನಿ. ನೋಡಿ, ಇವಾಗ ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಇದರಲ್ಲಿ ಕಲರ್ ಚೇಂಜ್ ಆಗೋ ಗಂಟ ಫ್ರೈ ಮಾಡ್ಕೊಳ್ಳಿ.
ಇವಾಗ ಇದರಲ್ಲಿ ಬೆಳ್ಳುಳ್ಳಿ ಮತ್ತು ಇದು ಕೊತ್ತಂಬರಿ ಸೊಪ್ಪು, ಈರುಳ್ಳಿ ಇದೆಲ್ಲ ರುಬ್ಕೊಂಡಿದ್ದೀವಲ್ಲ ಅದು ಆ ಪೇಸ್ಟ್ನ ಇದರಲ್ಲಿ ಹಾಕ್ಕೊಳ್ಬೇಕು. ಹಸಿ ಸ್ಮೆಲ್ ಹೋಗೋಂಗಂಟ ಫ್ರೈ ಮಾಡ್ಕೋಬೇಕು ಇದನ್ನು ಚೆನ್ನಾಗಿ. ಇದು ಬರೀ ಮಸಾಲೆಯಿಂದಲೇ ಎಷ್ಟು ಚೆನ್ನಾಗಿ ಸ್ಮೆಲ್ ಬರ್ತಾ ಇರುತ್ತೆ ಗೊತ್ತಾ ಫ್ರೆಂಡ್ಸ್. ಒಂದ್ಸತಿ ಈ ಥರ ಮಾಡಿ ನೀವು. ಇದು ಸ್ವಲ್ಪ ಸ್ಮೆಲ್ ಹೋಗಬೇಕು, ಅಲ್ಲಿ ಗಂಟ ಫ್ರೈ ಮಾಡ್ಕೋಬೇಕು ಇದನ್ನು ಎಣ್ಣೆ ಬಿಡೋ ಗಂಟ. ಇವಾಗ ಒಂದು ಚಿಟಿಕೆಯಷ್ಟು ಅರಿಶಿನ ಪುಡಿ, ಖಾರಿಗೆ ತಕ್ಕಷ್ಟು ಖಾರದ ಪುಡಿ ಸೇರಿಸ್ಕೊಳ್ಬೇಕು. ಧನಿಯಾ ಪೌಡ್ರು ನಾನು ಒಂದೂವರೆ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ನನಗೆ ಖಾರ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ ಹಾಕ್ಕೊಂಡಿದ್ದೀನಿ. ಇದು ಚಿಕ್ಕ ಸ್ಪೂನ್ ಅಲ್ಲ, 1.5 ಸ್ಪೂನಷ್ಟು ಧನಿಯಾ ಪೌಡ್ರ್ ಹಾಕ್ಕೊಂಡಿದ್ದೀನಿ ನಾನು. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದನ್ನು. ಅದಾದಮೇಲೆ ಕಾಯಿ ಮತ್ತು ಟೊಮೊಟೊ ರುಬ್ಕೊಂಡಿರುವಂತಹ ಪೇಸ್ಟ್ ಕೂಡ ಅದು ಕೂಡ ಇದರಲ್ಲಿ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಇದು ಕೂಡ ಒಂದು 2 ನಿಮಿಷ ಮಿಕ್ಸ್ ಮಾಡಿದ್ಮೇಲೆ ಹುಣಸೆ ರಸ ಅದು ಕೂಡ ಹಾಕ್ಕೊಳ್ತಾ ಇದ್ದೀನಿ ನಾನು ಇವಾಗಲೇ. ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸೇರಿಸ್ಕೊಳ್ತೀನಿ. ಇದನ್ನು ಚೆನ್ನಾಗಿ ಒಂದು 5 ನಿಮಿಷ ಈ ಥರ ಮಿಕ್ಸ್ ಮಾಡಿದಾದಮೇಲೆ ನಿಮಗೆ ನೀರು ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಸೇರಿಸ್ಕೊಳ್ಳಿ. ನಾನು ಅದೇ ಜಾರಲ್ಲಿ ಹಾಕ್ಕೊಳ್ತಾ ಇದ್ದೀನಿ ನೀರನ್ನ. ನೋಡಿ ಇಷ್ಟು ಹಾಕ್ಕೊಂಡಿದ್ದೀನಿ ನಾನು. ಇವಾಗ ಇದು ಚೆನ್ನಾಗಿ ಕುದಿಬೇಕು, ಅಲ್ಲಿ ಗಂಟ ನಾನು ಮುಚ್ಚಿಡ್ತೀನಿ. ಒಂದು 5 ನಿಮಿಷ ಸಾಕು, ಅದು ಬೇಗನೆ ಇದಾಗುತ್ತೆ. ನೋಡಿ ನಮ್ಮ ಮೀನು ಕೂಡ ಚೆನ್ನಾಗಿ ಕ್ಲೀನ್ ಮಾಡ್ಕೊಂಡಿದ್ದೀವಿ, ರೆಡಿ ಇಟ್ಕೊಂಡಿದ್ದೀವಿ. ನೋಡಿ ಎಷ್ಟು ಚೆನ್ನಾಗಿ ತೊಳ್ಕೊಟ್ಟಿದ್ದಾರೆ. ನೋಡಿ ಇವಾಗ ಇದನ್ನು ತೆಗಿತಾ ಇದ್ದೀನಿ. ನೋಡಿ ಇವಾಗ ಕುದೀತಾ ಇದೆ. ಇದರಲ್ಲಿ ಇವಾಗ ನಾನು ಮೀನು ಎಲ್ಲ ಹಾಕ್ತಾ ಇದ್ದೀನಿ. ಇದರಲ್ಲೇ ಒಂದು 5-10 ನಿಮಿಷ ಸಾಕು, ಜಾಸ್ತಿ ಹೊತ್ತು ಬಿಟ್ಟರೆ ಎಲ್ಲ ಇದಾಗಿಬಿಡುತ್ತೆ, ಜಾಸ್ತಿ ಬೆಂದು ಎಲ್ಲ ಬಿಟ್ಕೊಂಡಿರುತ್ತೆ. ಅದು 5 ನಿಮಿಷ ಬೆಂದರೆ ಸಾಕು ಇದು ಮೀನು. ಒಂದು 5 ನಿಮಿಷ ಬೆಂದಾದಮೇಲೆ ತೋರಿಸ್ತೀನಿ. ನೋಡಿ ಆಗಿದೆ, ಒಂದು 5 ನಿಮಿಷ ಇಷ್ಟು ಬೆಂದಿದ್ರೆ ಸಾಕು. ಬೇಗ ಏನು ಮಟನ್ ಚಿಕನ್ ಥರ ಅಲ್ಲ, ಇದು ಬೇಗ ಬೇಯುತ್ತೆ. ನನ್ನ ಮುದ್ದೆ ಕೋಲಿಲ್ಲ, ಇದು ಚಮಚದಲ್ಲೇ ನಾನು ಮಾಡ್ಕೊಳ್ಳೋದು ಮುದ್ದೆ. ಯಾರೋ ಕಮೆಂಟ್ ಮಾಡಿದ್ರಿ ನೀವು ಯಾವ ಥರ ಮುದ್ದೆ ಮಾಡ್ತೀರಾ ಅಂತ. ನನ್ನ ಮುದ್ದೆ ಕೋಲಿಲ್ಲ ಫ್ರೆಂಡ್ಸ್, ನಾನು ಚಮಚದಲ್ಲೇ ಮಾಡ್ಕೊಳೋದು. ನೀರಲ್ಲಿ ಸ್ವಲ್ಪ ಅನ್ನ ಹಾಕ್ತೀವಿ ನಾವು, ಅನ್ನ ಹಾಕಿ ಮಾಡೋದು ಮುದ್ದೆನ. ಬರೀ ರಾಗಿ ಮುದ್ದೆ ನಾವು ತಿನ್ನಲ್ಲ. ನೋಡಿ ಈ ಥರ ಮಾಡ್ಕೊಳ್ತೀನಿ ನಾನು. ಕೇಳಿದ್ರಿ ನಿಮ್ಮ ಮಕ್ಕಳನ್ನ ತೋರಿಸೋದೇ ಇಲ್ಲ ಅವಾಗ ಸ್ಟಾರ್ಟಿಂಗಲ್ಲಿ ತೋರಿಸ್ತಾ ಇದ್ರಿ, ಇವಾಗ ವೀಡಿಯೋದಲ್ಲೇ ತೋರಿಸೋದಿಲ್ಲ ಅಂತ. ಇವಾಗ ನೋಡಿ ನನ್ನ ಮಗದು ಸ್ಕೂಲ್ ಯೂನಿಫಾರ್ಮ್ ಹಾಕ್ಕೊಬಂದು ಇಲ್ಲಿ ನಿಂತಿದ್ದಾಳೆ. ನೋಡಿ ಏನೋ ಕೇಳ್ತಾ ಇದ್ದಾಳೆ. ಇವಳು ನನ್ನ ಮಗಳು ನೋಡಿರ್ತೀರಾ. ನನ್ನ ಮಗಗೆ ತೋರಿಸ್ತೀನಿ ನೋಡಿ. ನಾನು ಹೇಳ್ತಾ ಇದ್ದೀನಿ ಹೋಗಿ ಚೇಂಜ್ ಮಾಡ್ಕೊಬಾ, ಅವಾಗ ಕೊಡ್ತೀನಿ ಅಂತ ಹೇಳ್ತಾ ಇದ್ದೆ. ಇಲ್ಲಿ ನೋಡಿ, ಇಲ್ಲಿ ಆಡ್ತಾ ಇದ್ದಾನೆ ನೋಡಿ ಇವನು ನನ್ನ ಮಗ. ಜಾಸ್ತಿ ತೋರಿಸಲ್ಲ ನೀವು ವಿಡಿಯೋದಲ್ಲಿ ಅಂತ ಹೇಳ್ತಾ ಇದ್ರಿ, ನೋಡಿ ತೋರಿಸಿದ್ದೀನಿ ನಾನು. ಹಾಗೆ ಮುದ್ದೆ ಎಲ್ಲ ರೆಡಿ ಆಯಿತು ಫ್ರೆಂಡ್ಸ್. ಇವಾಗ ಸರ್ವ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ವಿಡಿಯೋ ಸಬ್ಸ್ಕ್ರೈಬ್ ಮಾಡಿ, ನಮಗೂ ಕೂಡ ಬೆಳೆಸಿ ಅಂತ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ನೋಡಿ ಇವಾಗ ತುಂಬಾ ಚೆನ್ನಾಗಿರುತ್ತೆ. ಈ ಮೀನು ಸಾರು ಯಾರ್ಯಾರಿಗೆ ಇಷ್ಟ, ಫಿಶ್ ಅಂದರೆ ಯಾರ್ಯಾರಿಗೆ ಇಷ್ಟ ಇದೆ ಕಮೆಂಟ್ ಮಾಡಿ ತಿಳಿಸಿ. ನೀವು ಯಾವ ಥರ ಮಾಡ್ತೀರಾ ಅಂತ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಅಲ್ಲಾ ಹಾಫೀಸ್, ಟೇಕ್ ಕೇರ್, ಬಾಯ್.